ಗೆದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಗೆದ್ದಯ್ಯ ನೀವೇ ಬನ್ನಿ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ಲಿಂಗಯ್ಯ ನೀವು ಬನ್ನಿ, ಮಂಟೇದ ಸ್ವಾಮಿಗೆ ಶರಣು ಎನ್ನಿ. ಲಿಂಗಯ್ಯ ನೀವು ಬನ್ನಿ, ಮಂಟೇದ ಸ್ವಾಮಿಗೆ ಶರಣು ಎನ್ನಿ. ರಾಚರಾಯರೇ ಸ್ವಾಮಿ ಬನ್ನಿ, ದೊಡ್ಡಮ್ಮ ತಾಯಿ ಭಕ್ತರ ಮನೆಗೆ ಒಲಿದು ಬನ್ನಿ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ಲಿಂಗಯ್ಯ ನೀವು ಬನ್ನಿ, ಮಂಟೇದ ಸ್ವಾಮಿಗೆ ಶರಣು ಎನ್ನಿ. ಹೇ ಹೇ ಮಾನವಲೋಕದ ಮಹಾಗುರುಗಳಾದ ಮಂಟೇದವರು ಭೂಲೋಕದಲ್ಲಿನ ಮನುಜರಲ್ಲಿನ ಅಸಮಾನತೆ ಮತ್ತು ಕಷ್ಟಗಳನ್ನ ಕಳೆಯಲು ಪವಾಡ ಪುರುಷರಾಗಿ ಬಂದರು. ಭಕ್ತಲೋಕಕ್ಕೆ ಜಾನಪದ ಜಂಗಮರಾದ ಮಂಟೇದ ಸ್ವಾಮಿ ಮಾಯ್ಕಾರ ಮಾದಪ್ಪನವರು ಜೊತೆಗೂಡಿ ಬಂದು ಭಕ್ತರ ಭಕ್ತಿಗೊಲಿದರು, ಮಹಿಳೆಯರ ಸ್ವಾತಂತ್ರ್ಯವನ್ನೆಚ್ಚರಿಸಿ ಮುಕ್ತಿಗೊಲಿದರು. ಆಸ್ತಿಕರು ಭಕ್ತಿಯಿಂದಲೂ ಕೃತಜ್ಞತೆಯಿಂದಲೂ, ನಾಸ್ತಿಕರು ವಿಚಾರವಂತಿಕೆಯಿಂದಲೂ ಪೂಜಿಸುವ ಆರಾಧಿಸುವ ಏಕೈಕ ದೇವರು ಅದೇ ನಮ್ಮ ಮನೆದೇವರಾದ ಮಂಟೇ ಸ್ವಾಮಿಯವರು. ಇಂತಹ ಮಹಾಮಹಿಮ ಶರಣರಾದ ಮಂಟೇದ ಸ್ವಾಮಿಗೆ ಉಗೆ ಎನ್ನಿರಿ. ಮಂಟೇದ ಸ್ವಾಮಿಗೆ, ಸಿದ್ದಪ್ಪಾಜಿಗೆ, ರಾಚಪ್ಪಾಜಿಗೆ, ದೊಡ್ಡಮ್ಮ ತಾಯಿಗೆ, ಚನ್ನಾಜಮ್ಮನಿಗೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ಲಿಂಗಯ್ಯ ನೀವು ಬನ್ನಿ, ಮಂಟೇದ ಸ್ವಾಮಿಗೆ ಶರಣು ಎನ್ನಿ. ಹೋ ಸುಮ್ಮಲಾಲಿ ಕಪ್ಪಡಿಯನ್ನೇ ಕೈಲಾಸ ಮಾಡಿದರು. ಆದಿವನ್ನಾಯಕನಹಳ್ಳಿಯಲ್ಲಿ ಹೊನ್ನಾಗಿ ನೆಲೆಸಿರುವ ಮಂಟೇದವರು ಉತ್ತರ ದೇಶದಯ್ಯನಾದ ಪರಂಜ್ಯೋತಿಯು ಬಳನಿಂಗಮ್ಮನಿಂದ ನಿನ್ಮನೆ ಮಂಟ್ಕಳವಾಗಲಿ ಎನಿಸಿಕೊಂಡು ಅಂದಿನಿಂದ ಮಂಟೇದ ಲಿಂಗಯ್ಯರಾದರು. ಆದಿವನ್ನಾಯಕನಹಳ್ಳಿಯ ಚೆನ್ನ ಮಂಟೇದವರೆಂದು ಹೊನ್ನಾದರು. ನರರಾದ ಮಾನವರು ಮೈ ಮೇಲೆ ದೇವರು ಬರುತ್ತೈತೆಂದು ಹುಸಿಯನ್ನಾಡುವಾಗ ಜಾತಿ ಭೂತಗಳ ಬೆಳೆಸುವ ಮನಸ್ಸಿರುವ ಜನರ ಕಂಡ ಮಂಟೇದವರು ಮನುಜರ ಮರ್ಮವ ಭೇದಿಸುತ್ತಾ ಮಾನವರೆಲ್ಲರೂ ನಾವೆಲ್ಲರೂ ಒಂದು ಎಂದು ಸಮಾನತೆಯನ್ನು ಸಾರಿದ ಸ್ವಾಮಿಯು ಆದಿವನ್ನಾಯಕನಹಳ್ಳಿಯ ಬಸವನ ಮಹಿಮೆಗೊಲಿದು ನಾಡಿನ ಕಳ್ಳ ಕಾಕರನ್ನ ಛೇಡಿಸುವ ನಿಜ ಭಕ್ತರನ್ನ ಹರಸುವ ಕಾಯಕವ ಕಂಡವರು. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ಲಿಂಗಯ್ಯ ನೀವು ಬನ್ನಿ, ಮಂಟೇದ ಸ್ವಾಮಿಗೆ ಶರಣು ಎನ್ನಿ. ಮಂಟೇಸ್ವಾಮಿಗೆ ಜೈ ಜೈ, ಸಿದ್ದಪ್ಪಾಜಿಗೆ ಜೈ ಜೈ. ಆದಿಕಾಲದಲ್ಲಿ ಕಲಿವಚನ ಸಾರಿ ಕಲಿಯುಗದ ಮಾನವರಿಗೆ ಅಂದೇ ತಿಳಿ ಹೇಳಿದ ನಮ್ಮ ಗುರುವಾದ ಮಂಟೇಸ್ವಾಮಿಯವರು ಕಲಿಜ್ಞಾನದ ಕಾಲಜ್ಞಾನಿ, ಕೀರ್ತಿಯ ಕಳಸ ಕರುನಾಡ ಕನ್ನಡಿಗರಾದಂತಹ ಮಂಟೇಸ್ವಾಮಿಯ ಮಹಿಮೆಯ ಬಲ್ಲಿರ. ಗಣನೀಲಿ ಸಿದ್ದಪ್ಪಾಜಿಯಂತಹ ಶಿಷ್ಯರ ಪಡೆದಾರು. ಬಸವಣ್ಣ ಬಿಜ್ಜಳರ ಕಾಲದಲ್ಲೇ ಶರಣರ ಗುರುವಾದರು. ಸಾವಿರಾರು ಲಕ್ಷ 80 ಕೋಟಿ ಶಿಷ್ಯರು ಸ್ವಾಮಿಗೊಲಿದರು.
ಸ್ವಾಮಿಯ ಸಮಾಜ ಕಾಳಜಿಯ ಕಾರ್ಯಕ್ಕೆ ಜೊತೆಯಾಗಲು ಹಲವು ಭಕ್ತರು ಗುಡ್ಡರಾದರು, ಭಕ್ತರಾದರು, ನೀಲಗಾರರಾದರು, ದಾಸರಾದರು, ಜೋಗಿಗಳಾದರು, ಬೈಜನರ ಬೈರಾಗಿಗಳಾದರು, ಯೋಗಿಗಳಾದರು, ನೀತಿಗಿಳಿದರು, ಪ್ರೀತಿಗಿಳಿದರು, ಸ್ವಾಮಿಗಳಾದರು, ಮಠಮಾನ್ಯರಾದರು, ಪ್ರಭುಗಳಾದರು, ಹೊನ್ನಾದರು, ಮಣ್ಣಿನ ಮಹಿಮೆಗೊಲಿದು ಮಣ್ಣ ಜನರಾದರು. ಇಂತಹ ಸ್ವಾಮಿಯ ಶಿಷ್ಯರಿಗೆ ಶರಣು ಶರಣು. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ಲಿಂಗಯ್ಯ ನೀವು ಬನ್ನಿ, ಮಂಟೇದ ಸ್ವಾಮಿಗೆ ಶರಣು ಎನ್ನಿ. ತಂದನಾನೋ ತಾನಿ ತಂದನಾನೋ ತಂದನಾನೋ ತಾನಿ ತಂದನಾನೋ. ಮಂಟೆಸ್ವಾಮಿಯವರು ಮಾದಪ್ಪನವರು ವಿಚಾರದಿ ಆಚಾರದಿ ಕಾರ್ಯಭಾರದಿ ಜೊತೆಯಾದರು. ಜಾನಪದರಿಗೆ ಜ್ಯೋತಿಯಾದರು, ರೈತರಿಗೆ, ಕೃಷಿಕರಿಗೆ, ಕಾರ್ಮಿಕರನ್ನು ಕಾಯುವ ದೇವರಾದರು. ಶ್ರಮಿಕರು, ಹಿಂದುಳಿದವರು, ದಲಿತರು, ಶೂದ್ರರು, ಶೋಷಿತರೆಲ್ಲರ ಮನೆದೇವರಾದರು. ಪ್ರಜೆಗಳನ್ನ ರಕ್ಷಿಸುವ ದೇವರಾದರು. ಮಹಿಳೆಯರು, ಬಡವರ ಪ್ರೀತಿಯ ದೇವರು. ಅರಣ್ಯವಾಸಿಗಳ ಮನೆ ಸೇರಿ ಪ್ರಾಣಿ ಪಕ್ಷಿ ಪರಿಸರದೊಂದಿಗೆ ಜೊತೆಯಾದ ಮೂಲ ಜನರ ನೆಲಮೂಲ ಸಂಸ್ಕೃತಿಯನ್ನು ಸಾರಿದ ದೇವರು ನಮ್ಮ ಮನೆದೇವ ಮಂಟೇದ ಸ್ವಾಮಿಯವರು. ಜಾನಪದ ಜಂಗಮರಾದ ಜಗಜ್ಯೋತಿಯಾದ ಪರಂಜ್ಯೋತಿಯವರು ಕಂಡಾಯವ ಹೊತ್ತರು, ವಿಭೂತಿಯ ಇಟ್ಟರು, ರುದ್ರಾಕ್ಷಿಯ ಧರಿಸಿ ಸಾಂಬ್ರಾಣಿ ಸುರಿಸಿ, ಧೂಪವಾಕಿ ಕಪ್ಪು ಧೂಳ್ತವ ಹಚ್ಚಿ, ಸಿದ್ಧರಾಗಿ ಶರಣರಾಗಿ ಕಲ್ಯಾಣ ಪಟ್ಟಣದಿಂದ ಲೋಕ ಕಲ್ಯಾಣಕ್ಕಾಗಿ ರಾಚಪ್ಪಾಜಿ ದೊಡ್ಡಮ್ಮ ತಾಯಿ ಸಿದ್ದಪ್ಪಾಜಿ ಚೆನ್ನಾಜಮ್ಮರು ಮಂಟೇದವರ ಸೇವೆಗೆ ಸಿದ್ಧರಾದರು. ಈ ಸಿದ್ಧ ಶರಣರನ್ನೆಲ್ಲ ಕಂಡು ಪರುಷೆಗಳು ತಮ್ಮ ದೇವರುಗಳಿಗೆ ಭಕ್ತಿಯ ಮಜ್ಜನ ಮಾಡಿದರು. ಲಿಂಗದೀಪಕ್ಕೆ ಧೂಪವಾಕಿ ಬೆಳಗಿದರು. ಆರತಿ ಮಾಡಿ ಕಳಸ ಕನ್ನಡಿ ಹಿಡಿದಾರು. ಪಚ್ಚತೆನೆಗಳು ಬಾಗಿ ಬೀಗಿದವು. ಕಾವೇರಿ ನದಿಯ ಕಲರವದಲ್ಲಿ ಸ್ವಾಮಿಯ ಸೇವೆಗೆ ಮಡಿಯಾದರು. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ಲಿಂಗಯ್ಯ ನೀವು ಬನ್ನಿ, ಮಂಟೇದ ಸ್ವಾಮಿಗೆ ಶರಣು ಎನ್ನಿ. ಶರಣಯ್ಯ ಶರಣಯ್ಯ. ಬೊಪ್ಪಣ್ಣಪುರದಲ್ಲಿ ಒಪ್ಪುಳ್ಳ ಗುರುವಾಗಿ ಬೆಳೆದವರು. ಚಿಕ್ಕಲ್ಲೂರು ಕ್ಷೇತ್ರದ ಚಿಲುಮೆಯಾದರು. ಹಲಗೂರಿನ ಪಂಚಾಳದವರ ಸಮುದಾಯದ ಕೆಂಪಚಾರಿಯನ್ನ ಸಿದ್ಧಗೊಳಿಸಿ ಸಮಾಜ ಪರಿವರ್ತನೆಗಾಗಿ ನೊಂದ ಜನರ ಬೆನ್ನಿಗೆ ಬೆನ್ನಾದರು. ಮುಂದಿನ ಕಲಿಯುಗದ ಕಾಲದ ಮಹಿಮೆಯನ್ನ ಮಂಟೆಸ್ವಾಮಿಯವರು ಅಂದೇ ಸಾರಿ ಹೇಳಿ ಮಾನವ ಲೋಕಕ್ಕೆ ಎಚ್ಚರಿಕೆ ಮತ್ತು ಮುನ್ನುಡಿಯಾಗಿ ಮಾರ್ಗ ತೋರಿದ್ದಾರೆ. ಆದಿಯೂ ಅಂತ್ಯವೂ ಇಲ್ಲದ ಕಲಿಯು ಹೆಚ್ಚಿ ಈ ಲೋಕವೇ ಕೊನೆಯಾಗುವುದು ಎಂಬ ದಿನವನ್ನು ದಿವ್ಯಜ್ಞಾನದಿಂದ ಕಂಡ ಮಂಟೆಸ್ವಾಮಿಯವರು ತಮ್ಮ ಕಲಿವಚನವನ್ನು ತಿಳಿಸಿದ್ದಾರೆ. ಮಾನವ ಮಾನವನನ್ನ ತಿನ್ನುವ ಕಾಲವೊಂದು ಬರುತ್ತೈತೆ. ಮಾನವರೇ ದೇವರಾಗಿ ದೇವರನ್ನೇ ಮೋಸಗೊಳಿಸಿ ತನ್ನ ರೂಪವನ್ನೇ ದೇವರೆಂದು ಪೂಜಿಸುವಂತೆ ದ್ರೋಹ ಮಾಡಿದ ಹುಸಿ ಭಕ್ತರು ಸಿಗುತ್ತಾರೆ. ಕಾಡುಮೇಡು ಅಟ್ಟಬೆಟ್ಟಗಳನ್ನೆಲ್ಲ ಕಿತ್ತು ಕಟ್ಟಡ ಕರ್ಮಕಾಂಡವ ತರುತ್ತಾರೆ. ಕಾಡುಗಳು ಪಟ್ಟಣವಾಗಿ ದೊರೆಯ ದರ್ಬಾರು ದೂರಾಗಿ ಸರಕಾರವೊಂದು ಬರುತ್ತೈತೆ. ಸರಕಾರದ ಸಹಕಾರವೇ ಆಗದೆ ಸಾರ್ವರು ನರಳುವ ಕಾಲವಿರುತ್ತೈತೆ. ಕಾವಿದಾರಿಗಳು ಕದಿಮರಾಗುತ್ತಾರೆ. ಕಾದಿಗಳು ಕದಿಯುವ ಕಳ್ಳರಾಗುತ್ತಾರೆ. ಕಾಕಿಗಳು ಕಳ್ಳತನ ಕಲಿಯುತ್ತಾರೆ. ತಿನ್ನುವ ಅನ್ನಕ್ಕೂ ಅಳತೆ ತೂಕ, ನಡೆವ ದಾರಿಗಳಿಗೆಲ್ಲ ಸುಂಕ ಬರುತ್ತೈತೆ. ಕುಡಿವ ನೀರನ್ನ ಮಾರುವ ಮನುಜರಾಗುತ್ತಾರೆ. ಗುಡ್ಡ ಗುಡ್ರು ಗುದ್ದಾಡಿ ಸ್ವಾಮಿ ಸ್ವಾಮಿ ಮಠಮಾನ್ಯರು ಮರ್ಮವಾಡಿ ಧರ್ಮ ಕರ್ಮಗಳು ಕಚ್ಚಾಡಿ 8 ದಿಕ್ಕುಗಳಿಗೂ ಮುಕ್ಕೋಟಿ ದೇವರಾಗುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ಲಿಂಗಯ್ಯ ನೀವು ಬನ್ನಿ, ಮಂಟೇದ ಸ್ವಾಮಿಗೆ ಶರಣು ಎನ್ನಿ.
ಹೆಣ್ಣಿನ ಮಾರಾಟ, ಹೊನ್ನಿಗೆ ಹೊಡೆದಾಟ, ಮಣ್ಣಿಗಾಗಿ ಮಣ್ಣಾಗುವ ಕಲಿಗಾಲ ಬರುತ್ತೈತೆ. ಭೂಮಿಯಲ್ಲಿ ನೆಲೆಯಿದ್ದರೂ ಮಾನವರು ಸ್ವಾರ್ಥಿಗಳ ಸ್ಪರ್ಧೆಗೆ ಸ್ಪರ್ಧಿಗಳಾಗಿ ಪರಗ್ರಹಕ್ಕೆರಗುತ್ತಾರೆ. ಕೆಂಡದ ಮಳೆಗಾಗಿ ಗುಡುಗು ಸಿಡಿಲಾಗಿ, ಸುನಾಮಿ ಪ್ರವಾಹಗಳಾಗಿ, ಪ್ರಳಯದ ಕಾಲವೆರಗಿ, ಮದ್ದುಗುಂಡು ಬಾಂಬುಗಳ ಮಳೆಯನ್ನೇ ಮಾನವರೇ ಮಾಡಿಕೊಂಡರೂ. ಭೂಮಂಡಲವನ್ನೇ ಉರಿದು ಬೂದಿ ಮಾಡುವ ಕಾಲ ಬಂದಿತೋ. ಆದಿಕಾಲದ ಕಲಿಜ್ಞಾನಿಯಾದ ಜ್ಞಾನದೀವಿಗೆ ಆದ ಮಂಟೇದವರು ಹೇಳಿದ ಮಾತು ಸತ್ಯವಾಯಿತೋ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಗೆದ್ದಯ್ಯ ನೀವೇ ಬನ್ನಿ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ಲಿಂಗಯ್ಯ ನೀವು ಬನ್ನಿ, ಮಂಟೇದ ಸ್ವಾಮಿಗೆ ಶರಣು ಎನ್ನಿ. ಲಿಂಗಯ್ಯ ನೀವು ಬನ್ನಿ, ಮಂಟೇದ ಸ್ವಾಮಿಗೆ ಶರಣು ಎನ್ನಿ. ರಾಜರಾಯರೇ ಸ್ವಾಮಿ ಬನ್ನಿ, ದೊಡ್ಡಮ್ಮ ತಾಯಿ ಭಕ್ತರ ಮನೆಗೆ ಒಲಿದು ಬನ್ನಿ. ಸಿದ್ದಯ್ಯ